ನಮಸ್ತೆ ವೀಕ್ಷಕರೇ, ನಾನು ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೀವಿ. ಕೊಕ್ಕೋ ಪ್ಲಾಂಟೇಶನ್ ಮಾಡಿಸಿದ್ವಿ. ಮಾಡಿಸಿ 10 ದಿನ ಆಯಿತು. ಸೊ ಹೇಗಿದೆ, ಗಿಡಗಳೆಲ್ಲ ಚೆನ್ನಾಗಿ ನಿಂತಿದ್ದಾವೆ ಏನೋ ನೋಡೋಗೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಹೇಗಿದ್ದಾವೆ ಅಂತ ಹೇಳಿ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ನಾವು ಕೊಕ್ಕೋನ ಎಲ್ಲಿ ನೆಡ್ಸಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಅಡಿಕೆ ಮತ್ತು ಬಾಳೆ, 2 ಅಡಿಕೆ ಮಧ್ಯೆ ಬಾಳೆಯನ್ನು ಹಾಕ್ಸಿದ್ದೀವಿ. ಈ ರೋಲು ಸೇಮ್ ಹಾಗೇನೆ ಅಡಿಕೆ ಮತ್ತು ಬಾಳೆ ಇದೆ. ಅವೆರಡರ ಮಧ್ಯದಲ್ಲಿ ನಾವು ಜಾಗವನ್ನು ಬಿಟ್ಟಿದ್ವಿ. ಆ ಜಾಗದಲ್ಲಿ ಕೊಕ್ಕೋ ಪ್ಲಾಂಟೇಶನ್ನ ಮಾಡಿಸಿದ್ದೀವಿ. ಅರೌಂಡ್ ಒಂದು 600 ಗಿಡವನ್ನು ನೆಡ್ಸಿದ್ವಿ. ಅದರಲ್ಲಿ ಒಂದು 40 ಗಿಡ ಸತ್ತೋಯ್ತು. ಏಕೆಂದರೆ ಅದಕ್ಕೆ ಯಾವುದೇ ರೀತಿ ನೆರಳಿರಲಿಲ್ಲ, ಹಾಗಾಗಿ ಗಿಡಗಳು ಸತ್ವು. ಅದನ್ನು ಮತ್ತೆ ರೀಪ್ಲಾಂಟೇಶನ್ ಮಾಡಿಸಿದ್ವಿ. ಬಟ್ ಇವಾಗಿರೋವಂಥ ಗಿಡಗಳು ಪರವಾಗಿಲ್ಲ, ಒಂದು 10 ಡೇಸ್ ಆಗಿದೆ, ಚಿಗುರುತ್ತಾ ಇದೆ, ನೋಡ್ಬೋದು ಇಲ್ಲಿ. ಬಟ್ ಯಾವುದೇ ನೆರಳಿಲ್ಲ, ಆದರೂ ಪರವಾಗಿಲ್ಲ, ಚಿಗುರುತ್ತಾ ಇದ್ದಾವೆ. ಹಾಗೆಯೇ ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಾವು ಕೊಕೊನಟ್ ಶೆಲ್ ಮಲ್ಚಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಯಿತು. ಇವಾಗಷ್ಟೇ ಮಳೆ ಇದ್ದಿದೆ, ಇಲ್ಲಾಂದರೆ ತೋರಿಸ್ಬೋದಿತ್ತು ಆ ಸಾಯಿಲ್ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ ಹೇಳಿ, ಹ್ಯೂಮಸ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ತೋರಿಸ್ಬೋದಿತ್ತು. ಬಟ್ ಇವಾಗಷ್ಟೇ ತುಂಬ ಮಳೆ ಬಂತು, ಹಾಗಾಗಿ ತೋರ್ಸೋಕ್ಕಾಗ್ತಿಲ್ಲ. ಮತ್ತು ನೋಡಿ, ಇಲ್ಲಿ ಬಾಳೆ ಗಿಡನೂ ಅಷ್ಟೇ 2.5 ತಿಂಗಳಾಗಿದೆ ಬಾಳೆ ಗಿಡಕ್ಕೆ. ಬಟ್ ನಾವು ಅಂದ್ಕೊಂಡಷ್ಟೇನೂ ಸೂಪರಾಗಿ ಬಂದಿಲ್ಲ. ಓಕೆ, ಒಂದು ಮಟ್ಟಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಕೆಲವೊಂದು ಗಿಡಗಳು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಬಟ್ ಕೆಲವೊಂದು ನೋಡಿ, ಅದ್ರ ಪಕ್ಕದಲ್ಲೇ ಇರೋವಂಥ ಇನ್ನೊಂದು ಗಿಡ ಅದಷ್ಟಕ್ಕಷ್ಟೇ, ಅಷ್ಟು ಚೆನ್ನಾಗಿ ಬೆಳವಣಿಗೆ ಇಲ್ಲ. ಬಟ್ ಕಾರಣ ಏನಂತ ಗೊತ್ತಿಲ್ಲ. ನಾವು ಯಾವುದೇ ರೀತಿ ಕೆಮಿಕಲನ್ನು ಯೂಸ್ ಮಾಡ್ತಿಲ್ಲ, ಕೇವಲ ಹಸು ಗೊಬ್ಬರ ಹಾಗೆಯೇ ಕುರಿ ಗೊಬ್ಬರವನ್ನು ಯೂಸ್ ಮಾಡ್ತಾಯಿದ್ದೀವಿ. ಹಾಗೆ OWDC ಹಾಕ್ತಾಯಿದ್ದೀವಿ, ಜೀವಾಮೃತ ಮಾಡ್ತಾಯಿದ್ದೀವಿ. ಇವುಗಳನ್ನ ಮಾಡಿ ತೋಟವನ್ನು ಡೆವಲಪ್ ಮಾಡ್ತಾಯಿದ್ದೀವಿ. ಬಟ್ ಕೆಲವೊಂದು ಗಿಡ ಅಂತೂ ಸಕ್ಕತ್ತಾಗಿದೆ. ನೋಡಿ, ಇಲ್ಲಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ತುಂಬ ಚೆನ್ನಾಗಿದೆ. ಬಟ್ ಕೆಲವೊಂದು ಅಷ್ಟು ಡೆವಲಪ್ಮೆಂಟ್ ಇಲ್ಲ. ಮತ್ತು ಇನ್ನೊಂದು, ಲಾಸ್ಟ್ ಟೈಮಲ್ಲಿ ನಾನು ಕೊಕೊನಟ್ ಶೆಲ್ ಮಲ್ಚಿಂಗ್ ತೋರಿಸಿದ್ದೆ. ಬಟ್ ಈ ಬಾರಿ ಇನ್ನೊಂದು ಮಲ್ಚಿಂಗನ್ನು ತೋರಿಸ್ತೀನಿ. ಹಾಗೆಯೇ ನೋಡಿ, ನಮ್ಮ ಜಮೀನು ಮಧ್ಯದಲ್ಲೇ ಒಂದು ಪುಟ್ಟ ಕಾಲುವೆ ಹೋಗುತ್ತೆ. ಅದ್ರ ಅಕ್ಕಪಕ್ಕ ನಾನು ತೊಗರಿ ಹಾಕಿಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಇದೆ. ಹಾಗೆ ಕಾಯು ಸಹ ಬಿಟ್ಟಿದೆ. ನೋಡಿ, ಆ ಕಡೆ ಹೋಗೋಣ. ನೋಡಿ, ನಾನು ಹೇಳಿದ್ನಲ್ಲ ಇನ್ನೊಂದು ಮಲ್ಚಿಂಗ್ ಅಂತ ಹೇಳಿ, ಇದು ಉಪ್ನೇರ್ಲೆ ಕಡ್ಡಿ. ಇದನ್ನು ಭೂಮಿ, ನಾನು ಲಾಸ್ಟ್ ಟೈಮು ಕೊಕೊನಟ್ ಶೆಲ್ ಮಲ್ಚಿಂಗ್ ತೋರಿಸಿದ್ವಲ್ಲ, ಅದು ಕೇವಲ ಒಂದು ಗಿಡಕ್ಕೆ ಮಾತ್ರ ಮಾಡಿದ್ವಿ. ಬಟ್ ಇದು